ನಮಸ್ಕಾರ. ಹರೇ ಶ್ರೀನಿವಾಸ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಗವಂತನ ಕೃಷ್ಣದೇವರ ಅನುಗ್ರಹದಿಂದ ಈ ವೃಂದಾವನ ಗೋಶಾಲಾ 2017 ಜನವರಿಯಲ್ಲಿ ಶುರುವಾಗಿ ಈಗ 2024ಗೆ ಬಂದು ನಿಂತಿದ್ದೀವಿ. 7.5 ವರ್ಷ ಆ ಭಗವಂತನ ಗುರುರಾಯರ ಮತ್ತು ಕೃಷ್ಣದೇವರ ಸೇವಕರು ಭಕ್ತರು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಭಗವಂತನ ಅನುಗ್ರಹದಿಂದ ಈ ವೃಂದಾವನ ಗೋಶಾಲಾ 7.5 ವರ್ಷ ನಡ್ಕೊಂಡ್ಬಂದಿದೆ. ಈಗ ನೋಡ್ಬೋದು ನಮ್ಮ ಗೋಗಳು 100ಕ್ಕೂ ಹೆಚ್ಚು ಗೋಗಳು ಆರಾಮಾಗಿ ಸ್ವಚ್ಛಂದವಾಗಿ, ಇದು ನಮ್ಮ ಜಾಗ ಅಲ್ಲ, ಪಕ್ಕದಲ್ಲಿರುವಂಥ ಒಂದು ಗಾಳಿ ಜಾಗ, ಅಲ್ಲಿ ಹಸುಗಳು ಈಗ ಹುಲ್ಲು ಮೇಯಕ್ಕೆ ಅಂತ ಬಂದಿದೆ. ಈ ಥರ ಸ್ವಚ್ಛಂದವಾಗಿ ನಮ್ಮ ಗೋಗಳು ಸಂತೋಷವಾಗಿದೆ. ಅದಕ್ಕೆಲ್ಲದಕ್ಕೂ ನೀವೇ ಕಾರಣ. ನಿಮಗೆಲ್ಲರಿಗೂ ಒಂದು ಧನ್ಯವಾದಗಳು. ಈ ವಿಡಿಯೋ ಮಾಡೋ ಉದ್ದೇಶ ಒಂದು 2-3 ಇದೆ. ಒಂದು, ಪ್ರತಿ ತಿಂಗಳು ಬರುವಂಥ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ಸು ಇವಾಗ ತಂದ್ಬಿಟ್ಟು ಹೊನ ಹುಲ್ಲು ಹಾಕ್ಸ್ತಾ ಇದ್ದೀವಿ. ಹೊನ ಹುಲ್ಲು ನೆಕ್ಸ್ಟ್ 3 ಮಂತ್ಸಿಗೆ ಒಂದು 6 ಲಕ್ಷ ರೂಪಾಯಿ ಅಷ್ಟು ಈಗಲೇ ಖರ್ಚು ಮಾಡಬೇಕಾಗಿದೆ. ಮತ್ತು ತಿಂಗಳಿಗೆ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸೊ ಇದರಲ್ಲಿ ಸ್ವಲ್ಪ ಜನ ಕೇಳ್ತೀರಾ ಇಷ್ಟು ಕಷ್ಟಪಟ್ಟು ಯಾಕೆ ಸಾಕಬೇಕು ಅಂತ. ಇದು ನಮ್ಮ ತಾಯಿ, ನಮ್ಮ ಸನಾತನ ಧರ್ಮ ನಡೆದಾಡುವ ದೇವರು, ಕೃಷ್ಣನೇ ಸೇವೆ ಮಾಡಿರೋ ತಾಯಿ. ಸೊ ನಮ್ಮಿಂದ ಮಾಡ್ತಾಯಿದ್ದೀವಿ. ನಿಮ್ಮಿಂದ ಆಗದೆ ಹೋದರೆ ತೊಂದರೆ ಇಲ್ಲ. ಆಗುವಂಥವ್ರು ಕೃಷ್ಣನ ಭಕ್ತರು ತುಂಬ ಜನ ಇದ್ದಾರೆ, ಅವರಿಗೆ ಈ ವಿಡಿಯೋವನ್ನು ಅರ್ಪಣೆ ಮಾಡ್ತಾಯಿದ್ದೀವಿ. ಸೊ ನಿಮ್ಮಿಂದ ಏನಾಗುತ್ತೋ ಎವ್ರಿ ಮಂತು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ, ನಮ್ಮ ವೆಬ್ಸೈಟ್ಗೆ ಹೋಗಿ ಕಾಂಟ್ರಿಬ್ಯೂಟ್ ಮಾಡಿ. ನಿಮಗೆ ರಿಸಿಪ್ಟ್ ಆಟೋಮೆಟಿಕ್ಕಾಗಿ ಇನ್ಸ್ಟೆಂಟಾಗಿ ನಿಮಗೆ ಇಮೇಲಲ್ಲಿ ಬರುತ್ತೆ. ಎರಡನೇದೇನೆಂದರೆ, ಈ ಜಾಗಕ್ಕೆ ಬರಬೇಕಾದ್ರೆ ಒಂದು 5-6 ಜಾಗವನ್ನು ದಾಟಿ ಬರಬೇಕು. ನಮ್ಮವರೇ ಹಿಂದೂಗಳೇ ಹಸುಗಳಿಗೆ ಹೋಗುವಂಥ ಜಾರಿನ ಕೂಡ ಆಫ್ ಮಾಡಿಬಿಟ್ಟಿದ್ದಾರೆ. ಅದು ಅವ್ರ ಜಾಗ ಅಲ್ಲ, ಗೌರ್ಮೆಂಟ್ ಜಾಗನೇ ಆದರೂ ಅವರು ಅದನ್ನ ಕಂಟ್ರೋಲಿಗೆ ತೊಗೊಂಡು ನೀವು ಇಲ್ಲಿಂದ ಹಸುಗಳನ್ನ ಆಚೆ ಕರ್ಕೊಂಡು ಹೋಗಂಗಿಲ್ಲ ಅನ್ನೋ ರೀತಿಯಲ್ಲಿ ಹಿಂದೂಗಳೇ ತೊಂದರೆ ಕೊಡ್ತದೆ. ಸೊ ಇದನ್ನೆಲ್ಲ ನೋಡಿ ಆಮೇಲೆ ನಮಗೆ ಏನು ಅನಿಸ್ತಂದರೆ, ನಮ್ಮದೇ ಸ್ವಂತ ಜಾಗ ಮಾಡುವಂಥ ಉದ್ದೇಶ. ಒಂದು ಅಡಿಗೆ, ಒಂದು ಜಾಗಕ್ಕೆ, ಒಂದು ಸ್ಮಾಲ್ ಪೀಸ್ ಆಫ್ ಲ್ಯಾಂಡಿಗೆ ಒಂದು 10,000 ರೂಪಾಯಿ ಅಂತ ಇಟ್ಟಿದ್ದೀವಿ. 10,000 ಇಂಟು 20,000, 30,000, 40,000 ನಿಮಗೆ ಏನಾಗತ್ತೋ ಕಾಂಟ್ರಿಬ್ಯೂಷನು ಸ್ವಂತ ಜಾಗ ತೊಗೊಳಕ್ಕೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಬೇಕಾಗತ್ತೆ. ಇಲ್ಲಿಂದ ಒಂದು 2-3 ವರ್ಷದಲ್ಲಿ ಒಂದು ಸ್ಯೂಟಬಲ್ ಜಾಗ ನೋಡಿ, ಹಸುಗಳಿಗೆ ಆಚೆ ಹುಲ್ಲು ಮೇಯುವಂಥ ಜಾಗವನ್ನು ನೋಡಿ, ಆ ಥರ ಆದ ಒಂದು ಸ್ವಂತ ಜಾಗವನ್ನು ತೊಗೊಂಡಾಗ ಅಲ್ಲಿ ಪಂಚಗವ್ಯ ಉತ್ಪನ್ನಗಳಾಗಿರ್ಬೋದು, ಮತ್ತು ಪಂಚಗವ್ಯ ಟ್ರೀಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಗೋವಿಗೆ ಸಂಬಂಧಪಟ್ಟಂಗೆ ಮಾಡಿ, ಅದರಿಂದ ಗೋಶಾಲೆ ಯಾರ ಕಾಂಟ್ರಿಬ್ಯೂಷನು ಎಕ್ಸ್ಟರ್ನಲ್ ಫಂಡಿಂಗ್ ಇಲ್ದಿರ ಸ್ವಂತವಾಗಿ ನಡೆಯುವಂಥ ಒಂದು ಉದ್ದೇಶ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನಿಂದ ಆಗುವಂಥದ್ದು. ಮೂರನೇದೇನೆಂದರೆ, ನೀವು ಗೋಶಾಲೆಗೆ ಒನ್ ಆಫ್ ದ ಮೆಂಬರ್ ಆಗಬೇಕು ಅಂದರೆ ನೀವು ಕೂಡ ನಮ್ಮ ಟ್ರಸ್ಟ್ ಮೆಂಬರ್ಶಿಪ್ ತೊಗೊಬೋದು. ಮೆಂಬರ್ಶಿಪ್ ಕಾಸ್ಟ್ 2,500 ರೂಪಾಯಿ ಇಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಲೈಫ್ ಲಾಂಗ್ ಆ ಮೆಂಬರ್ಶಿಪ್ ವ್ಯಾಲಿಡ್ ಇರುತ್ತೆ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ಮೆಂಬರ್ಶಿಪ್ನ ಟ್ರಾನ್ಸ್ಫರ್ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ, ಮುಂದೆ ನೀವು ಗೋ ಸೇವೆ ಮಾಡೋಕ್ಕೆ ಭಗವಂತ ಒಂದು ರಿಯಲ್ ಆಪರ್ಚುನಿಟಿ ಕೊಡ್ತಾನೆ. ಯಾಕಂದರೆ ಎವ್ರಿ ಇಯರ್ ಒಂದು ಎಲೆಕ್ಷನ್ ನಡೆಯುತ್ತೆ, ಎಲ್ಲರ ಮುಂದೆ ನಾವು AGM ಇಡಬೇಕಾಗತ್ತೆ, EGM ಇಡಬೇಕಾಗತ್ತೆ, ಅಕೌಂಟ್ಸ್ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಇದು ಗೋಶಾಲೆಗೆ ಒಂದು ತುಂಬ ದೊಡ್ಡ ಟ್ರಾನ್ಸ್ಪರೆನ್ಸಿನೂ ತೊಗೊಂಬರುತ್ತೆ. ಜೊತೆಗೆ ನಿಮ್ಮೆಲ್ಲರಿಗೂ ಗೋ ಸೇವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ನೀವೇ ಎಲೆಕ್ಷನ್ ನಿಂತು ಗೋ ಸೇವೆನ, ಇದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅಡ್ವೊಕೇಟ್ ಮುಖಾಂತರ ಪ್ರಾಕ್ಟಿಕಲ್ ಸ್ಟ್ರಕ್ಚರ್ ಮಾಡಿ ಒಂದು 6 ತಿಂಗಳಲ್ಲಿ ನಿಮಗೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಕರೆದು ಎಲ್ಲರನ್ನೂ ನೆಕ್ಸ್ಟ್ 1 ವರ್ಷ ಅಜೆಂಡಾದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನ ಫಿಕ್ಸ್ ಮಾಡಿ, ಅದು ನೆಕ್ಸ್ಟ್ ಇಯರಿಂದ ನಿಮಗೆ ಎವ್ರಿ ಇಯರು ತಂದ್ಬಿಟ್ಟು AGM, ಅಕೌಂಟ್ ಸಬ್ಮಿಷನು ಎಲ್ಲ ಆಗುತ್ತೆ. ಇದು ಎನಿ ಟ್ರಸ್ಟ್ ನಡೆಯೋ ಥರನೇ ನಡೆಯುತ್ತೆ. ಆದರೆ ಏನಂದರೆ, ಇದು ಗೋಶಾಲೆಗೆ ಸಂಬಂಧಪಟ್ಟಿದ್ದು. ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಏನು ಅನುಕೂಲ ಅಂತ ಕೇಳೋದಾದ್ರೆ, ಪೇ ಮಾಡಿ 6 ತಿಂಗಳಲ್ಲಿ ಏನು ತಂದ್ಬಿಟ್ಟು EGM ಮಾಡ್ತೀವಿ. EGMಲ್ಲಿ ಅಂದರೆ ಎಲ್ಲ ಡೀಟೇಲ್ಸ್ ನಿಮಗಾಗ ಇನ್ಫಾರ್ಮ್ ಮಾಡ್ತೀವಿ. ಅಷ್ಟು ತನಕ ನಿಮಗೆ ಏನೇ ಬೇಕಾದರೂ ಈ ವೃಂದಾವನ ಗೋಶಾಲೆಗೆ ಒಂದು ಸಲ ಬನ್ನಿ. ಅಮೂಲ್ಯ ಕೆಂಗೇರಿ ಹತ್ರ ಇದೆ. ಇದರ ಲೊಕೇಶನ್ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ. ಒಂದು ಸಲ ಬನ್ನಿ. ಇಲ್ಲಿ ಏಟು ಬಿದ್ದಿರುವಂಥ ಹಸುಗಳು, ಇಂಜೂರ್ಡು, ರೆಸ್ಕ್ಯೂಡು, ಬೆಂಕಿ ಬಿದ್ದಿರುವಂಥ ಹಸುಗಳು, ಇಂಥ ಹಸುಗಳನ್ನ ಇಟ್ಕೊಂಡು ಸಾಕ್ತಾಯಿದ್ದೀವಿ. ಇದು ಹಾಲಿನ ಡೈರಿ ಅಲ್ಲ, ಗೋಶಾಲೆ ಅಂದರೆ ಗೋಶಾಲೆ ಮುಖಾಂತರನೇ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಗೋ ಸಂರಕ್ಷಣೆ ಆಗೋದಕ್ಕೆ ನಮ್ಮದೇ ಆದಂಥ ಸ್ವಂತ ಜಾಗ ಮಾಡೋಕ್ಕೆ ಭಗವಂತನ ಅನುಗ್ರಹದಿಂದ ನೀವೆಲ್ಲರೂ ಸಹಾಯ ಮಾಡೋ ಥರ ಆಗಲಿ. ನಿಮ್ಮೆಲ್ಲರ ಸಹಕಾರದಿಂದ ಈ ಗೋಶಾಲೆ ಇನ್ನಷ್ಟು ವೃದ್ಧಿಯಾಗಿ ಇನ್ನಷ್ಟು ಗೋಗಳನ್ನ ಇಟ್ಕೊಂಡು ಸಾಕೋ ಥರ ಮಾಡೋ ಥರ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು.